ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇದು ಬಂದು ಆಯುಧ ಪೂಜೆ ಹಬ್ಬದ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಆಯುಧ ಪೂಜೆ ಹಬ್ಬದ ಶುಭಾಶಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಬೆಳಗ್ಗೆನೇ ಬೇಗ ಪೂಜೆ ಮಾಡೋಣ ಅಂಥೇಳಿ ಮಾಡಿದೆ. ಹಂಗೂ ಟೈಮ್ ಆಗಲೇ ಇಲ್ಲ. ಗಾಡಿ ಪೂಜೆ ಮಾಡೋದಕ್ಕೆ 12 ಗಂಟೆ ಒಳಗಡೆ ಚೆನ್ನಾಗಿದೆ ಟೈಮು ಅಂತ ಹೇಳಿದ್ರು. ಅಷ್ಟರಲ್ಲಿ ನಿಜವಾಗ್ಲೂ ಪೂಜೆ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಮತ್ತೆ ಮನೇಲಿ ಅಲ್ಲಿ ಅಂದರೆ ಗಾಡಿ ಪೂಜೆ ಎರಡೂ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಡೆಕೋರೇಟ್ ಮಾಡ್ಕೊಂಡ್ವಿ. ನಿಜ ಟೈಮ್ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಹಬ್ಬಗಳಲ್ಲಿ ಹೆಣ್ಮಕ್ಳುಗಳು ಅದನ್ನು ಡೆಕೋರೇಟ್ ಮಾಡಬೇಕು, ಇದನ್ನು ಡೆಕೋರೇಟ್ ಮಾಡಬೇಕು, ಅದನ್ನಲ್ಲೇ ಇಟ್ಕೋಬೇಕು, ಇದನ್ನಿಲ್ಲೇ ಇಟ್ಕೋಬೇಕು ಅನ್ನೋಷ್ಟರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಅಂದರೆ ಹೆಣ್ಮಕ್ಳುಗಳಿಗೆ ಹಬ್ಬದಲ್ಲಿ ಎಷ್ಟು ಅಲಂಕಾರ ಮಾಡಿದ್ರೂ ಸಾಕಾಗೋದೇ ಇಲ್ಲ, ಟೈಮೇ ಸಾಲಲ್ಲ ಅನಿಸ್ಬಿಡುತ್ತೆ. ಹಬ್ಬದ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಟೈಮೆಲ್ಲ ಅಂದರೆ ಒಳ್ಳೆ ಟೈಮ್ ಬಂದಮೇಲೆ ರಾಹುಕಾಲ ಎಲ್ಲ ಕಳೆದ್ಮೇಲೆ ಫಸ್ಟು ನೀಟಾಗಿ ಮನೆಯಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಟೈಮ್ ಮುಗಿಯೋದನ್ನೇ ಕಾಯ್ತಾ ಇದ್ದೆ. ಫಸ್ಟ್ ಮನೇಲಿ ಪೂಜೆನ ಮಾಡ್ಕೊಂಬಿಟ್ಟೆ. ಮನೇಲಿ ಏನೇನು ಆಯುಧಗಳಿದೋ ಅದನ್ನೆಲ್ಲನೂ ಸಮಾಧಾನವಾಗಿ ಫಸ್ಟು ಪೂಜೆನ ಮುಗಿಸ್ಕೊಂಡೆ. ಮನೆಯಲ್ಲೆಲ್ಲ ಪೂಜೆ ಆಯಿತು. ಇವಾಗ ಗಾಡಿಗಳನ್ನೆಲ್ಲ ರೆಡಿ ಮಾಡಿದ್ದೀವಿ. ಗಾಡಿ ಪೂಜೆನ ಮಾಡಬೇಕು. ಬನ್ನಿ ಗಾಡಿ ಪೂಜೆ ಮಾಡೋಣ. ಇವಾಗ ಹೊರಗಡೆ ಪೂಜೆ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಕಡಲೆಪುರಿ ಮತ್ತು ಬೂದ್ಗುಂಬಳಕಾಯಿ, ಸ್ವೀಟು ಎಲ್ಲನೂ ತೊಗೊಂಡೋಗಿ ನೀಟಾಗಿ ಆಚೆ ಕಡೆ ಇಟ್ಕೊಂಡ್ಬಿಟ್ರೆ ಪೂಜೆ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ. ಆಮೇಲೆ ಗಡಿಬಿಡಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಆಚೆ ಕಡೆ ಎಲ್ಲ ಇಟ್ಕೋತಾ ಇದ್ದೀವಿ. ನೋಡಿ, ಆ ಗಾಡಿಗಳನ್ನೆಲ್ಲ ನಿಲ್ಲಿಸಿ ಅರಿಶಿನ ಕುಂಕುಮ ಇಟ್ಟು ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ವಿ. ಮತ್ತು ಪಕ್ಕದ ಮನೆಯವರು ಪಾಪ ಮನೆ ಕಟ್ತಾಯಿದ್ದಾರೆ. ಒಂದು ಗಾಡಿ ಬಂದ್ಬಿಡ್ತು. ಅದಕ್ಕೆ ನಂದೀಶ್ವರ ಪಾಪ ಟ್ಯಾಕ್ಟ್ರನ್ನ ಮತ್ತೆ ಹಿಂದೆ ನಿಲ್ಲಿಸಿದ್ರು. ನಾವು ಪೂಜೆ ಮಾಡುವಷ್ಟರಲ್ಲಿ ಅವ್ರು ಬಂದು ಹೋದರು. ಆಮೇಲೆ ಮತ್ತೆ ಟ್ಯಾಕ್ಟ್ರನ್ನ ತೊಗೊಂಬಂದು ನಿಲ್ಲಿಸಿ ಪೂಜೆನ ಮಾಡ್ತಾಯಿದ್ದೀವಿ. ಫಸ್ಟು ಬಲೂನೆಲ್ಲ ಕಟ್ಟೋದು ನಂದೀಶ್ವರ್ಗೆ ಇಷ್ಟ ಆಗ್ತಾಯಿತ್ತು. ನನಗೇನು ಅಂದರೆ ಬಲೂನೆಲ್ಲ ಕಟ್ಟೋದ್ರ ಬದಲು ಆ ಥರ ಡೆಕೋರೇಟ್ ಮಾಡೋದ್ರ ಬದಲು ಚೆನ್ನಾಗಿರೋ ಹಾರ ತೊಗೊಂಬಂದು ಹಾಕಿದ್ರೆ ನಂಗೆ ತುಂಬ ಇಷ್ಟ. ಚೆನ್ನಾಗಿ ಕಲರ್ಫುಲ್ಲಾಗಿರುವಂಥ ಹಾರನ ತೊಗೊಂಬಂದು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಆ ಥರ ಎಲ್ಲ ಡೆಕೋರ್ ಮಾಡೋದೆಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅದಕ್ಕೆ ಅದೆಲ್ಲ ಬೇಡ ಅಂಥೇಳಿ ನೀಟಾಗಿ ಚೆನ್ನಾಗಿರೋ ಹಾರಗಳನ್ನ ಹಾಕಿ ಇವಾಗ ಪೂಜೆನ ಮಾಡ್ತಾಯಿದ್ದೀವಿ. ಈ ಸರಿ ಎಲ್ಲ ನಂದೀಶ್ ಅವ್ರದ್ದೇ ಪೂಜೆ. ಸಾಕು, ಬನ್ನಿ ಈ ಕಡೆ ಕೇರಿಗೆ. ಸಾಕು ಅಷ್ಟೇ ಹೇಳ್ತಾವಳಲ್ಲ, ಹೇಳಬಾ. ಅವಳ ಕೈಲಿ ಮುಂದೆಗಡೆದ ಏನಾಗಿತ್ತು? ಓ ಹ್ಞೂ. ನಂದೀಶ್ ಅವರು ಮತ್ತು ರಕ್ಷಿನೇ ಪೂಜೆನ ಮಾಡ್ತಾಯಿದ್ರು. ನಾನೆಲ್ಲ ತೊಗೊಂಡಾಗ ಅಲ್ಲಿ ಇಟ್ಕೊಟ್ಟಿದ್ನಲ್ಲ, ಅವರೇ ಪೂಜೆನ ಮಾಡ್ತಾಯಿದ್ರು. ಇದನ್ನು ನೋಡಬೇಕಾದ್ರೆ ಒಂಥರ ಖುಷಿ ಆಯಿತು. ಯಾಕಂದರೆ ನಮ್ಮ ಮದುವೆ ಆದ ಹೊಸರಲ್ಲಿ ಅಂತ ಅನಿಸುತ್ತೆ. ಆವಾಗ ಒಂದೇ ಒಂದು ಟಿ ವಿ ಎಸ್ ಇತ್ತು. ನಿಜ, ಆವಾಗ ಅದನ್ನು ನಾನು ಇವಾಗ ಫೀಲ್ ಮಾಡ್ತಾಯಿದ್ದೆ. ಅಂದರೆ
ಅವತ್ತೇನೂ ಇರಲಿಲ್ಲ ಅಂತ ಬೇಜಾರಾಗ್ತಾಯಿತ್ತು. ಇವತ್ತು ನನಗೊಂದು ಗಾಡಿ ಇದೆ, ನಂದೀಶ್ ಅವ್ರಿಗೊಂದು ಗಾಡಿ ಇದೆ, ಹೊಲ್ದತ್ರ ತೊಗೊಂಡೋದಕ್ಕೆ ಒಂದು ಗಾಡಿ ಇದೆ, ಮತ್ತು ಟ್ರ್ಯಾಕ್ಟ್ರ್ ಇಟ್ಕೊಂಡಿದ್ದೀವಿ. ಇವತ್ತು ಇದೆ ಅಂತ ನಾನು ಹೇಳ್ತಾ ಇರೋದನ್ನಲ್ಲ, ಅಂದರೆ ಆವತ್ತಿನ ದಿನಗಳನ್ನ ನಾನು ನೆನೆಸ್ಕೋತಾ ಇದ್ದೆ. ಅವತ್ತೇನೂ ಇಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ವಿ. ಇವತ್ತೆಲ್ಲ ಗಾಡಿಗಳಿದೆ, ನಮ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ, ಮನುಷ್ಯ ಅದಿಲ್ಲ ಇದಿಲ್ಲ, ನಮ್ಗೆ ಇದಿದ್ರೆ ಚೆನ್ನಾಗಿರ್ತಿದ್ವಿ, ಅದಿದ್ರೆ ಚೆನ್ನಾಗಿರ್ತಿದ್ವಿ ಅಂತ ಫೀಲ್ ಮಾಡ್ಕೋತಾನೆ. ಅದೆಲ್ಲ ಸುಳ್ಳು. ನಮ್ಮ ಹತ್ರ ಏನಿದೆಯೋ ನಾವು ಅದರಲ್ಲೇ ತೃಪ್ತಿ ಪಡಬೇಕು. ಆಮೇಲೆ ನಂದೀಶ್ ಅವರು ಪಾಪ ಒಂದು ಪಲ್ಸರ್ ಗಾಡಿನ ತೊಗೊಂಡ್ರು. ಆದರೂ ಇವತ್ತು ನಾವೊಂದು ಶೋರೂಮಿಂದ ಸ್ಕೂಟಿನೇ ತೊಗೊಂಡಿದ್ರು, ಅಂದರೆ ಸ್ಕೂಟಿ ಎಲ್ಲ ನಾವು ಶೋರೂಮಿಂದನೇ ತೊಗೊಂಡಿದ್ದು. ಅವತ್ತು ಪಲ್ಸರ್ನ ಸೆಕೆಂಡ್ಸ್ ತೊಗೊಂಡಿದ್ದು ನಾವು. ಆ ಸೆಕೆಂಡ್ಸ್ ಪಲ್ಸರ್ ತೊಗೊಂಡಾಗ ಆದಷ್ಟು ಖುಷಿ ನನಗೆ ಈ ಸ್ಕೂಟಿನ ತೊಗೋಬೇಕಾರಾಗಲಿಲ್ಲ. ಯಾಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅದನ್ನೇ ಹೇಳ್ತಾಯಿದ್ರು ನಂದೀಶ್ ಅವರು. ನಮಗೆ ಅವಶ್ಯಕತೆ ತುಂಬ ಇತ್ತು ಆವಾಗ, ನಾವು ಅದನ್ನು ತೊಗೊಂಡಾಗ ತುಂಬ ಖುಷಿನೂ ಇತ್ತು. ಇದನ್ನು ತೊಗೋಬೇಕಾದ್ರೂ ಖುಷಿ ಇತ್ತು, ನಾವು ಫಸ್ಟ್ ಟೈಮ್ ಶೋರೂಮಿಂದ ಒಂದು ಗಾಡಿ ತೊಗೋತಾ ಇದ್ದೀವಿ ಅಂತ. ಆದರೆ ಅದನ್ನು ತೊಗೋಬೇಕಾದ್ರೆ ಡಬಲ್ಲು ಖುಷಿ ಇತ್ತು ನಮಗೆ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ನೆನೆಸ್ಕೊಂಡು ಒಂದು ಸ್ವಲ್ಪ ಹಾಗೆ ಹಬ್ಬದ ದಿನ ನನಗೆ ಬೇಜಾರಾಯಿತು. ನಾನು ಅದಕ್ಕೆ ಪೂಜೆ ಮಾಡಲಿಲ್ಲ. ನಂದೀಶ್ವರ ಪೂಜೆ ಮಾಡಿದ್ರು. ಖುಷಿ ಪಡೋ ವಿಚಾರ, ಬೇಜಾರು ಮಾಡ್ಕೊಳ್ಳೋ ವಿಚಾರ ಅಲ್ಲ. ಆದರೂ ಆ ದಿನಗಳನ್ನ ನಾನು ತುಂಬ ನೆನೆಸ್ಕೋತಾ ಇದ್ದೆ. ಅವತ್ತು ಆ ರೀತಿ ಇದ್ವಿ, ಇವತ್ತು ಭಗವಂತ ಚೆನ್ನಾಗಿಟ್ಟಿದ್ಯಪ್ಪ ಅಂತ. ಅದರಲ್ಲಿ ಒಂದೇ ಒಂದು ಪೆಂಡಿಂಗ್ ಇದೆ, ನೋಡೋಣ ಅದನ್ನು ಯಾವಾಗ ತೊಗೋತೀವಿ ಅಂತ ಹೇಳಿಬಿಟ್ಟು ಎಲ್ಲ ಆಯಿತು. ಇವಾಗ ಊಟ ಮಾಡಬೇಕು. ಊಟಕ್ಕೆ ಹಾಕೋ ಇವತ್ತು ನನಗೆ ಮೊಸರನ್ನ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಮೊಸರನ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸರ್ ಊಟ ಮಾಡೋದ್ರು, ಮತ್ತೇನೋ ಮೊಸರು ಒಗ್ಗರಣೆ ಮಾಡು ಅಂದರು. ಸಪ್ರೇಟಾಗಿ ಮೊಸರು ಒಗ್ಗರಣೆ ಬೇಡ ಅಂಥೇಳಿ ಪ್ಲೈನಾಗಿ ಮೊಸರನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಊಟ ಮಾಡುವ ಪ್ಲೈನಾಗಿ ಮೊಸರನ್ನ ಮಾಡ್ಕೊಂಡಿದ್ದೀನಿ. ಕೆಲವೊಬ್ರಿಗೆ ಜಾಸ್ತಿ ಮಸ್ತಿ ಮಾಡ್ಕೊಂಡ್ರೆ ಇಷ್ಟ ಆಗುತ್ತೆ, ಆದರೆ ನನಗೆ ಈ ರೀತಿ ಇದ್ದರೆ ತುಂಬ ಇಷ್ಟ. ಆಯುಧ ಪೂಜೆ ಪ್ರಯುಕ್ತ ಸ್ವೀಟ್ ಕೊಟ್ಟಿದ್ದಾರೆ. ಏನು ಮಗನ ಇದು? ಮೈಸೂರು ಪಾಕ್ ಅಲ್ಲ? ರಕ್ಷಿಗೆ ಮೈಸೂರು ಪಾಕ್ ಅಂದರೆ ಇಷ್ಟ. ಅದರಲ್ಲಿ ಇದನ್ನು ನೋಡಿಬಿಟ್ಟು ಅಮ್ಮ ನನಗೆ ತುಂಬ ಇಷ್ಟ ಕಣಮ್ಮ ಅಂಥೇಳಿ, ಅಂದರೆ ನಂದಿನಿ ಬ್ರ್ಯಾಂಡ್ ಅವನಿಗೆ ಎಲ್ಲನೂ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಕೊಟ್ಟಿದ್ದ ತಕ್ಷಣ ನೋಡಿ ಓಪನ್ ಮಾಡ್ತಾ ಇದ್ದಾನೆ. ನೋಡಿ ಎಲ್ಲರೂ ಹಾಲು ಹಾಕ್ತಾಯಿದ್ದಾರೆ. ಇವಾಗ ಜಸ್ಟ್ ಪೂಜೆ ಆಗಿ ನಂದೀಶ್ವರ ಸ್ವೀಟ್ ಎಲ್ಲ ಈಸಿ ಕೊಟ್ಟು ಕಳ್ಸವ್ರೆ. ರಕ್ಷಿ ಆಲ್ರೆಡಿ ಓಪನ್ ಮಾಡ್ತವನೆ. ಸಾಕು ಸ್ವಲ್ಪನೇ ಓಪನ್ ಮಾಡಿದ್ದೀನಿ. ಮನೇಲಿ ಇನ್ನೂ 1 1/4 kg ಸ್ವೀಟ್ ಹಾಗೇ ಇದೆ. ನಂದೀಶ್ವರ್ ನನಗೆ ಅಂತಲೇ ಸಪ್ರೇಟಾಗಿ 1/4 kg ಸ್ವೀಟ್ನ ಕಟ್ಟಿಸ್ಕೊಟ್ರು. ನನಗೆ ತುಂಬ ಇಷ್ಟ ಕಲಾಕಾನು ಮತ್ತು ಸ್ವೀಟ್ ಮಿಲ್ಕ್ ಕೇಕ್ ಅಂದರೆ, ಹಾಗಾಗಿ ಅದನ್ನು ಕಟ್ಸ್ಕೊಟ್ಟಿದ್ದಾರೆ. ರಕ್ಷಿ ನೋಡಿ ಹೆಂಗೈತೆ ರಕ್ಷಿ ಹೆಂಗೈತೆ ಮೈಸೂರು ಪಾಕು? ಈ ಕಡೆ ನೋಡಿ ಹೇಳು. ರಕ್ಷಿ ನೋಡಿ ಕೈಯೆಲ್ಲ ಚಿನಿ ಬೂದ್ಗುಂಬಳಕಾಯಿ ಹೊಡೆದಿದ್ದ ತಕ್ಷಣ ಕಾಸೆಲ್ಲ ಹಾಕೊಂಡು ಕೈಯೆಲ್ಲ ರೆಡ್ಗಾಗ್ಬಿಟ್ಟೈತೆ. ಆಯ್ತಾ ತಿಂದು ನಡಿ. ಹಾಲೆಲ್ಲ ಕರ್ದಿಟ್ಟು ಕೊಡ್ತಾರೆ. ನಂದೀಶವರು ಅಂದರೆ ಡೈರಿ ಪೂಜೆ ಮಾಡ್ತಾಯಿದ್ರಲ್ಲ, ಅದಕ್ಕೆ ಅವರು ನಾನು ಹಾಲು ಹಾಕ್ಬರ್ತೀನಿ ಅಂತ ಹೇಳಿ. ಈಗ ನಾನು ರಕ್ಷಿ ಮೈಸೂರು ಪಾಕ್ನ ಎಂಜಾಯ್ ಮಾಡ್ತಾಯಿದ್ದೇನೆ. ನಾವು ಕೂತಿದ್ದೀವಿ. ಇವಾಗ ನಾವು ರೆಡಿ ಆಗಬೇಕು. ನೋಡೋಣ, ಸ್ವಲ್ಪ ಗಾಯತ್ರಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಏನು ಲಾಟ್ರಿ? ನಮ್ಮ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಮ್ಮ ಪಕ್ಕದ ಮನೆಯವರು ಪಾಪ ಪೂಜೆಗೆ ಹೇಳಿದ್ರು. ಅವರು ನಾವು ಒಟ್ಟಿಗೆ ಪೂಜೆ ಮಾಡ್ತಾಯಿದ್ವಿ. ಅವಕ್ಕೆಲ್ಲ ಮುಗಿದಿತ್ತಲ್ಲ, ಹಾಗಾಗಿ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆವಾಗಲೇ ವಿಡಿಯೋ ಇದು. ಅವ್ರ ಮನೆಗೆ ಹೋಗಿ ಸ್ವೀಟ್ಸ್ ಎಲ್ಲ ತಿನ್ಕೊಂಡು ಕುಂಕುಮಕ್ಕೆ ತೊಗೊಂಡು ಅಲ್ಲಿಂದ ಮನೆಗೆ ಬಂದು ರೆಸ್ಟ್ ಮಾಡಿ ಊಟ ಮಾಡಿ ಎಲ್ಲ ಆಯಿತು. ಇವಾಗ ಸ್ವಲ್ಪ ಚಿಕ್ಕಮ್ಮರ ಮನೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ಫುಲ್ಲು ಖುಷಿ ಆಗೋದ್ರು. ನಾನು ಅಂದವೇ ಹೋಗ್ಬೇಕಾದ್ರೆ ಫೋನ್ ಮಾಡಿದೆ, ಹಿಂಗೆ ಬರ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಬರ್ತಾಯಿದ್ದೀರಾ ಅಂತ ಪಾಪ. ಜಾಸ್ತಿ ಟೈಮ್ ಹೋಗೋದಿಲ್ಲ, ಅವ್ರ ಮನೆಗೆ ಹೋಗಿ ಬಂದ್ಬಿಡೋದು, ಇದೇ ಥರ ಮಾಡ್ತಿದ್ವಿ. ಇವತ್ತು ಸ್ವಲ್ಪ ಹಬ್ಬ ಇತ್ತಲ್ಲ, ಹೋಗಿ 1-2 ಅವರ್ ಇದ್ದು ಸ್ವೀಟ್ಸ್ ಎಲ್ಲ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅದು ತುಂಬ ಚೆನ್ನಾಗಿತ್ತು. ವೆದರ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಂಜೆ ಟೈಮ್ ಒಂದು ಲಾಂಗ್ ಡ್ರೈವ್ ಹೋದಂಗಂತ ಅನ್ನಿಸ್ತು ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಚಿಕ್ಕಮ್ಮರ ಮನೆಗೆ ಹೋಗಿ ಬಂದ್ವಿ. ಅಲ್ಲಿ ಮಾತಾಡ್ಕೊಂಡು ಬ್ಲಾಗ್ ಮಾಡೋದೇ ಮರ್ತೋಗ್ಬಿಡ್ತು ನನಗೆ. ಚಿಕ್ಕಮ್ಮ ಹೋಗ ನಾವು ತುಂಬ ದಿನ ಆದಮೇಲೆ ಹೋಗಿದ್ವಿ. ಅಂದರೆ ಸುಮ್ಮನೆ ಸಡನ್ನಾಗಿ ಹೋಗಿ ಬರೋದು ಏಟಿ ಮಾಡ್ತಾಯಿದ್ವಿ. ಇವತ್ತು 1-2 ಅವರ್ ಅಲ್ಲೇ ಇದ್ದು ಬಂದ್ವಿ. ಪಾಪ ಹೋಗಿದ ತಕ್ಷಣ ಬೊಂಬೆ ಎಲ್ಲ ಮಾಡಿ ಮತ್ತು ಕಾಳಿನ ಪಲ್ಯ ಎಲ್ಲ ಮಾಡಿ ಅನ್ನ ಸಾಂಬಾರು ಅಂತ ಎಲ್ಲ ಮಾಡಿದ್ರು. ಇವಾಗ ಚಿಕ್ಕಮ್ಮನೆಲ್ಲ ಹಬ್ಬದ ಊಟನೂ ಆಯಿತು. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ.
ನಿಮ್ಮನೇಲೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.